ಹಾಯ್ ಎಲ್ರಿಗೂ ನಮಸ್ಕಾರ. ಈ ಮಚ್ಚಂದು ವ್ಲಾಗ್ಸ್ಗೆ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಸಮಯ ಆದಮೇಲೆ ನಿಮ್ಮ ಹತ್ರ ಈ ವಿಡಿಯೋನ ಹಂಚ್ಕೊತಾ ಇದ್ದೀನಿ. ಸೊ ಇವತ್ತು ನಾವು ಚಿಕ್ಕವರಿದ್ದಾಗ ಕಡಲೆ ಮಿಠಾಯಿ ಅಂತೇಳಿ ಊರಿಗೆ ತಗೊಂಡು ಬರೋರು. ಅದು ಜಾಸ್ತಿ ಸಮ್ಮರ್ ಸೀಸನಲ್ಲೇ ತಗೊಂಡ್ಬರೋರು. ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ, ಸೊ ತಗೊಳ್ತಾರೆ ಅನ್ನೋ ಒಂದು ಕಾರಣಕ್ಕೆ. ಸೊ ನಾವೆಲ್ಲ ಕೂದಲಿಗೆ ಅಥವಾ ಪ್ಲಾಸ್ಟಿಕ್ಗೆ ಬಾಟಲ್ಸ್ಗೆ ಇದಕ್ಕೆಲ್ಲ ಕೊಡೋರು ಒಂದು ಕಡಲೆ ಮಿಠಾಯಿನ. ಸೊ ಅದನ್ನ ಇವತ್ತು ನನ್ನ ಮನೇಲೆ ನನ್ನ ಮಗಳಿಗೆ ಮಾಡಿಕೊಡೋಣ ಅಂತೇಳಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇರೋದು. ಸೊ ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಿಲ್ಲ. ಜಸ್ಟ್ ಸಕ್ಕರೆ ಮತ್ತೆ ಕಡಲೆ ಮತ್ತೆ ಕೊಬ್ಬರಿ ಇದ್ರೆ ಸಾಕಾಗತ್ತೆ. ಬಟ್ ನಾನಿಲ್ಲಿ ಅದಕ್ಕೆ ಬಾದಾಮಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಮನೇಲಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ. ಸೊ ಇದನ್ನ ಸಕ್ಕರೆ ಐಟಮ್ಸ್ ಅನ್ನೋದು, ಶುಗರ್ ಅನ್ನೋದು ಜಾಸ್ತಿ ಕೊಡಬಾರ್ದು ಮಕ್ಕಳಿಗೆ ಅಂತ ಹೇಳ್ತಾರೆ. ಇವನ್ ದೊಡ್ಡವರು ಕೂಡ ಜಾಸ್ತಿ ತಿನ್ನೋಂಗಿಲ್ಲ. ಸೊ ಡೈಲಿ ಒಂದು ಚಿಕ್ಕ ಬೈಟ್ ಅನ್ನೋದು ಕೊಡ್ಬೋದು ಮಕ್ಕಳಿಗೆ ನಾವು. ಸೊ ಅದಕ್ಕೋಸ್ಕರ ಅದು ಬೇರೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಅವ್ರಿಗೆ. ಅವರು ಮನೇಲಿ ಅಮ್ಮ ಏನಾದ್ರು ಕೊಡೋ ತಿನ್ನಕ್ಕೆ ಅಂತ ಕೇಳ್ತಲೇ ಇರ್ತಾರೆ. ಸೊ ಅದಕ್ಕೋಸ್ಕರ ಒಂದು ಟೈಮ್ ಪಾಸ್ಗೆ ಅಂತೇಳಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೀವು ಈ ಸಕ್ಕರೆ ಮಿಠಾಯಿನ ಚಿಕ್ಕ ವಯಸ್ಸಿನಲ್ಲಿ ತಿಂದಿದ್ದೀರಾ ಅಂತ ಅಂದ್ರೆ. ಸಕ್ಕರೆ ಕೂಡ ತಗೊಂಡಿದ್ದೀನಿ. ಸೊ ಆಲ್ರೆಡಿ ನೀರನ್ನ ಇಟ್ಬಿಟ್ಟು ಅದನ್ನ ಕ್ಲೀನ್ ಮಾಡಿದೆ ಅಲ್ವಾ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟವ್ ಹಚ್ಕೊಂಡಿದ್ದೀನಿ. ಅದಕ್ಕೆ ಸಕ್ಕರೆನ ಹಾಕಿ ಸ್ವಲ್ಪ ನೀರನ್ನ ಕೂಡ ಹಾಕ್ತಾ ಇದ್ದೀನಿ, ಅದು ಮೆಲ್ಟ್ ಆಗ್ಲಿಕ್ಕೆ. ಒಂದೆಡೆ ಪಾಕ ಬರೋವರೆಗೂ ಇದು ಮಾಡ್ಕೊಂಡು ಅದಾದ್ಮೇಲೆ ಏನ್ ತೆಗೆದಿಟ್ಕೊಂಡಿದೀವಲ್ವಾ ಇದನ್ನ ಹಾಕಿ ಮಾಡಿದ್ರೆ ಕಡಲೆ ಮಿಠಾಯಿ ರೆಡಿ ಆಗುತ್ತೆ. ಅದು ಪಾಕ ಆಗ್ತಾ ಇದೆ. ಸೊ ಇದೆಲ್ಲ ಆದ್ಮೇಲೆ ನಾವು ಅದನ್ನ ಒಂದು ಇದಕ್ಕೆ ಪ್ಲೇಟ್ಗೆ ತಕ್ಕೊಳ್ಬೇಕಾಗುತ್ತೆ. ಅದಕ್ಕೊಂದು ಸ್ವಲ್ಪ ತುಪ್ಪನ ಸವರ್ಕೊಂತಾ ಇದ್ದೀನಿ. ತಟ್ಟೆಗೆ ಅಂಟ್ಕೊಂಬಾರ್ದಲ್ವಾ, ಅದು ಬಿಡ್ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ತುಪ್ಪನ ಸವರ್ಕೊಂತಾ ಇದ್ದೀನಿ. ಇದನ್ನ ಜಾಸ್ತಿ ಪ್ರೋಸೆಸ್ ಎಲ್ಲ ಬೇಗ ಆಗೋಗ್ಬಿಡುತ್ತೆ. ಅದನ್ನ ಸಕ್ಕರೆ ಒಂದೆಳೆ ಪಾಕ ಆಗ್ತಿದಂಗೆ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇದು ಮಾಡ್ಕೊಂಡು ಇಳಿಸ್ಕೊಂಡು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಷ್ಟೇನೆ. ಇದನ್ನ ಕುದಿತಾ ಇದೆ, ಒಂದೆಳೆ ಪಾಕ ಬಂದಿಲ್ಲ. ಸೊ ಸಕ್ಕರೆ ಎಲ್ಲ ಮೆಲ್ಟ್ ಆದ್ಮೇಲೆ ಒಂದೆಳೆ ಪಾಕ ಬಂದ್ರೆ ಅದನ್ನ ಕಡಲೆನ ಹಾಕಬೇಕು. ಆಲ್ಮೋಸ್ಟ್ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಸೊ ಇನ್ನೊಂದೆಳೆ ಪಾಕ ಬರೋವರೆಗೂ ವೆಯ್ಟ್ ಮಾಡಿ ಮಾಡ್ಕೊಳ್ಳೋದು ಅಷ್ಟೇ. ಎಸ್, ಇವಾಗ ಇದು ಸರಿಯಾದ ಕನ್ಸಿಸ್ಟೆನ್ಸಿ. ಇದರಲ್ಲಿ ನಾವೀಗ ಕಡಲೆ ಹಾಗೆ ಕೊಬ್ಬರಿ ಚಾಪ್ ಮಾಡ್ಕೊಂಡಿರೋ ಅಂತ ಒಂದು ಬಾದಾಮಿನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಈ ತರ ಮಿಕ್ಸ್ ಆಗೋವರೆಗೂ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಕೊಂಡು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದೆ. ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಲಿಟಲ್ ಆಗಿ ಚಿಕ್ಕದಾಗಿ ಚಕ್ಕೆ ತರ ಇದೆ ಇದು. ಇದನ್ನ ಸ್ವಲ್ಪ ಹೊತ್ತು ಬಿಟ್ರೆ ಹಾಗೆಲ್ಲ ಒಣಕೊಂಡಿರುತ್ತೆ, ಆಗ ನಾವು ಕಟ್ ಮಾಡ್ಕೊಬಹುದು. ಇದೆಲ್ಲ ಆರೋಗ್ಬಿಟ್ರೆ ಅದಕ್ಕೆ ಗಟ್ಟಿ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗೆಲ್ಲ ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಈ ರೀತಿ ಹಿಂಗೆ ಮಾಡಿದ್ರು ಕೆಳಗಡೆ ಬರ್ತಾ ಇಲ್ಲ ನೋಡಿ. ಈಗ ಇನ್ನ ಆರ್ಕೊಂಡಿಲ್ಲ, ಬಿಸಿನೇ ಇದೆ. ಸೊ ಕಟ್ ಮಾಡಕ್ ನಮ್ಗೆ ಸ್ವಲ್ಪ ಸುಡುತ್ತಾ ಇದೆ ಈಗ.